ಒಂದಲ್ಲ ಎರಡಲ್ಲ ಆ ಕಾಮಗಾರಿ ಶುರುವಾಗಿ 10 ವರ್ಷ ಆಗ್ತಿದೆ. ಆದರೆ ಕಾಮಗಾರಿ ಮಾತ್ರ ಅಂತ್ಯವಾಗಿಲ್ಲ. ಫ್ಲೈಓವರ್ಗಾಗಿ ನಡೆಯುತ್ತಿರುವ ಆ ಕಾಮಗಾರಿಯೇ ಸವಾರರ ಪಾಲಿಗೆ ನರಕ ಆಗ್ಬಿಟ್ಟಿದೆ. ಟ್ರಾಫಿಕ್ ಜಾಮ್ನಿಂದಾಗಿ ಪರದಾಡ್ತಿದ್ದಾರೆ. ಟ್ರಾಫಿಕ್ 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 ತಿಂಗಳುಗಳು ಮುಗಿದ್ರು, ವರ್ಷಗಳೇ ಉರುಳಿದ್ರು, ಸರ್ಕಾರಗಳೇ ಬದಲಾದ್ರೂ ಇಲ್ಲಿನ ಟ್ರಾಫಿಕ್ ಕರ್ಮಕಾಂಡಕ್ಕೆ ಮುಕ್ತಿ ಸಿಕ್ತಿಲ್ಲ. 10 ವರ್ಷವಾದ್ರೂ ಎಜಿಪುರ ಫ್ಲೈಓವರ್ ಕಾಮಗಾರಿ ಅಂತ್ಯವಾಗಿಲ್ಲ. 10 ವರ್ಷವಾದ್ರೂ ಮುಗಿಯದ ಎಜಿಪುರ ಫ್ಲೈಓವರ್ ಕಾಮಗಾರಿ. ಟ್ರಾಫಿಕ್ ಕಿರಿಕಿರಿ, ಸವಾರರಿಗೆ ನಿತ್ಯ ನರಕ ದರ್ಶನ. ಕೋರಮಂಗಲ ಸುತ್ತಮುತ್ತ ಟ್ರಾಫಿಕ್ ಕಡಿಮೆ ಮಾಡುವ ಸಲುವಾಗಿ 2017ರಲ್ಲಿ ಎಜಿಪುರ ಬಳಿ ಫ್ಲೈಓವರ್ ಕಾಮಗಾರಿ ಶುರುವಾಯಿತು. ಆದರೆ ಪಿಲ್ಲರ್ಗಳು ನಿರ್ಮಿಸಿ 10 ವರ್ಷವಾಗ್ತಾ ಬಂದ್ರೂ ಇನ್ನೂ ಕಾಮಗಾರಿ ಅಂತ್ಯವಾಗಿಲ್ಲ. ಸ್ಥಳೀಯರಿಗೆ, ಸವಾರರಿಗೆ ಕಿರಿಕಿರಿ ತಪ್ಪಿಲ್ಲ. ಬೆಂಗಳೂರಿನ ಇಜಿಪುರ ಭಾಗದ ಜನರಿಗೆ ಟ್ರಾಫಿಕ್ ಕಿರಿಕಿರಿ ತಪ್ಪಿದ್ದಲ್ಲ. ಯಾಕಂದರೆ ಕಳೆದ 9 ವರ್ಷದಿಂದ ಅಷ್ಟೇ ಕಾಮಗಾರಿ ಕೈಗೆತ್ತಿಕೊಂಡ್ರೂ ಕೂಡ ಇದುವರೆಗೂ ಸಂಪೂರ್ಣ ಮಾಡಲಿಕ್ಕೆ ಇಲ್ಲಿಯ ಜಿಬಿಎ ಅಧಿಕಾರಿಗಳು ಇನ್ನೂ ಮುಗಿಸಿಲ್ಲ. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನೀವು ನೋಡ್ತಾ ಇರ್ಬೋದು. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗ್ತಿದೆ. ಇದೇ ರೀತಿಯಾಗಿ ಕಳೆದ 9 ವರ್ಷದಿಂದನೂ ಸಹ ಇಲ್ಲಿನ ಪರಿಸ್ಥಿತಿ ನಾವು ಕೇಳೋದೇ ಬೇಡ. ಯಾಕಂದರೆ ಒಂದು ಸಾರಿ ಮಳೆ ಆದರೆ ಸಾಕು, ಸಂಪೂರ್ಣ ರಸ್ತೆ ಟ್ರಾಫಿಕ್ನಿಂದ ತುಂಬಿರುತ್ತೆ. ಇದು ಒಂದು 10 ಇಯರ್ಸಿಂದ ನಡ್ತಾ ಇದ್ದಾರೆ. ಏನು ಅಷ್ಟೇನು ಪ್ರೋಗ್ರೆಸ್ ಏನು ಮಾಡಿಲ್ಲ. ನೀವು ನೋಡಿದ್ರೆ ಸಿಗ್ನಲ್ ಯಾವಾಗ್ಲೂ ಹೋಗಿದ್ರೆ ಸಿಗ್ನಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ತುಂಬ ನಮಗೆಲ್ಲ ತುಂಬ ಕಷ್ಟ ಆಗ್ತದೆ. ಪೀಕ್ ಅವರ್ಸ್ ಬಂದರೆ ಒಂದು 45 ಮಿನಿಟ್ಸ್ ಆಗಿಬಿಡುತ್ತೆ ಆಫೀಸ್ ಹೋಗೋಕ್ಕೆ. 2.5 ಕಿಲೋಮೀಟರ್ ಮೇಲ್ಸೇತುವೆ ಕಾಮಗಾರಿ ಶುರುವಾಗಿ ದಶಕವೇ ಸಮೀಪಿಸುತ್ತಿದ್ರು ಪೂರ್ಣಗೊಂಡಿಲ್ಲ. ಇದರಿಂದ ಸರ್ಜಾಪುರ ರಸ್ತೆ, ಕೋರಮಂಗಲ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಕಾಡ್ತಿದೆ. ಜನರಂತೂ ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಈ ಫ್ಲೈಓವರ್ ಸ್ಟಾರ್ಟ್ ಆಗಿ 10 ವರ್ಷ ಆಗಿದೆ, ಇನ್ನೂ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ. ಜಾಮ್ ಆಯ್ತು ಅಂದರೆ ಈ ರೋಡು ಏಳಬಾರ್ದು ನಮ್ಮ ಪಾಡು, ಆ ಪರಿಸ್ಥಿತಿ ಆಗ್ತಾ ಇದೆ. ಮಡಿವಾಳದಿಂದ ನಾವು ಇಂದಿರಾನಗರ ಹೋಗೋಕ್ಕೆ 1.5 ಗಂಟೆ ಟೈಮ್ ತಗೊಳುತ್ತೆ. ಇಲ್ಲಿ ನೋಡಿದ್ರೆ ರೋಡ್ ಕಿತ್ತು ಎಲ್ಲ ರೋಡೆಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ. ಗಾಡಿಗಳು ಹೋಗಂಗಿಲ್ಲ, ಒನ್ ವೇ ಎಲ್ಲ ಮಾಡ್ಕೊಂಡು ಕೂತಾರೆ. ಸರ್ಕಾರ ಅಧಿಕಾರಿಗಳಂತೂ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾ ರೌಂಡ್ಸ್ ಹಾಕ್ತಾರೆ. ಆದ್ರೆ ದಶಕವೇ ಉರುಳಿದ್ರೂ ಕಾಮಗಾರಿಗೆ ಮುಕ್ತಿ ಸಿಗದಿರೋದು ಮಾತ್ರ ನಿಜ. ಅರುಣ್ ಕುಮಾರ್, ಟಿವಿ9 ಬೆಂಗಳೂರು.